ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಟುಸ್ಸ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಈ ಒಂದು ಕ್ರಾಂತಿಯ ವದಂತಿಯ ಬೆನ್ನಲ್ಲೇ ಈಗ ಸಂಪುಟ ಪುನರ್ರಚನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ನವೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನವೆಂಬರ್ ಕ್ರಾಂತಿ ಟುಸ್ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಅಸ್ತು ಎಂದಿದ್ದಾರೆ. 12ರಿಂದ 15 ಸಚಿವರಿಗೆ ಕ್ಯಾಬಿನೆಟ್ ನಿಂದ ಕೊಕ್ ನೀಡಲಾಗುತ್ತೆ. 15 ಹೊಸ ಮುಖಗಳಿಗೆ ಸಿದ್ದು ಸಂಪುಟದಲ್ಲಿ ಸ್ಥಾನ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಲು ಸಿಎಂ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ನನ್ನ ಆಪ್ತರಿಗೆ ಸಚಿವ ಸ್ಥಾನ ಬೇಕು ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಇಷ್ಟ ಇಲ್ಲ, ಜೊತೆಗೆ ವಿರೋಧ ಕೂಡ ಒಂದ್ ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಸಚಿವ ಸ್ಥಾನ ಅಂದ್ರೆ ಏನು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಸರತ್ತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಬೇಕು ಅಂತ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ. ಇನ್ನು 12ರಿಂದ 15 ಸಚಿವರಿಗೆ ಕ್ಯಾಬಿನೆಟ್ನಿಂದ ಕೊಕ್ಕು ನೀಡುವ ಸಾಧ್ಯತೆ ಕೂಡ ಇದೆ. ಖರ್ಗೆ ಅಂಗಳಕ್ಕೆ ಸಂಪುಟ ಪುನರ್ರಚನೆ ಚೆಂಡು ಬಿದ್ದಿದೆ. ಸೋಮವಾರ ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಮಾತುಕತೆಯನ್ನ ಮಾಡ್ತಾರೆ. ಖರ್ಗೆ ವೇಣುಗೋಪಾಲ್ ಜೊತೆ ಚರ್ಚಿಸಲಿರುವ ಸಿಎಂ. ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ. ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ. ಸಿದ್ದರಾಮಯ್ಯ ಸಂಪುಟದ 8ರಿಂದ 12 ಸಚಿವರಿಗೆ ಕೊಕ್ ನೀಡಲಾಗುತ್ತೆ. ಸಚಿವಾಕಾಂಕ್ಷಿಗಳಿಗೆ ಈಗ ಸದ್ಯಕ್ಕೆ ಖುಷಿ ಆಗ್ತಾ ಇದೆ. ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳು ಏನಿದ್ದಾರೆ ಅವರಿಗೆ ಬಹಳ ಖುಷಿ ಆಗ್ತಾ ಇದೆ, ಜೊತೆಗೆ ಕುತೂಹಲ ಕೂಡ ಇದೆ. ಆದ್ರೆ ಈ ಒಂದು ಸಂಪುಟ ಏನಿದೆ ಸಚಿವ ಸಂಪುಟದಲ್ಲಿರುವಂತಹ ಸಚಿವರಿಗೆ ಢವ ಶುರುವಾಗಿದೆ. ಭಯ ಆಗ್ತಾ ಇದೆ, ಎಲ್ಲಿ ನಮ್ಮ ಹೆಸರನ್ನ ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಟ್ಬಿಡ್ತಾರೆ ಅಂತ ಸದ್ಯಕ್ಕೆ ಭಯ ಕೂಡ ಆಗ್ತಾ ಇದೆ. ಆದ್ರೆ ನೋಡ್ಬೇಕಾಗತ್ತೆ. ಈಗ ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಡಿಸೆಂಬರ್ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ಸಂಪುಟದಿಂದ ಒಂದು 12ರಿಂದ 15 ಸಚಿವರಿಗೆ ಕ್ಯಾಬಿನೆಟ್ನಿಂದ ಕೊಕ್ಕು ನೀಡುವ ಸಾಧ್ಯತೆ ಕೂಡ ಇದೆ. ಅವ್ರಿಗೂ ಕೂಡ ಈಗ ಭಯ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿ ಪ್ರವಾಸವನ್ನ ಮಾಡ್ತಾರೆ. 2 ದಿನ ದೆಹಲಿಯಲ್ಲೇ ತಂಗಲಿರುವ ಸಿದ್ದರಾಮಯ್ಯ ನಾಳೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿರುವ ಸಿಎಂ. ಸೋಮವಾರ ಸಂಜೆ 5 ಗಂಟೆಗೆ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಮಂಗಳವಾರ ಖರ್ಗೆ ಸೇರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ರಾಜ್ಯದ ಜಲ ಯೋಜನೆಗಳ ಕುರಿತು ಮೋದಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. 2 ದಿನ ದೆಹಲಿಯಲ್ಲೇ ಸಿದ್ದರಾಮಯ್ಯ ಅವರು ತಂಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿ ಪ್ರವಾಸವನ್ನ ಮಾಡ್ತಾರೆ. ನಾಳೆ ಪ್ರಧಾನಿ ಮೋದಿ ಅವರನ್ನ ಸಿಎಂ ಭೇಟಿಯಾಗಲಿದ್ದಾರೆ. ಇನ್ನು ಸೋಮವಾರ ಸಂಜೆ 5 ಗಂಟೆಗೆ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಮಂಗಳವಾರ ಖರ್ಗೆ ಸೇರಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ನೋಡ್ಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ. ಅಂದ್ರೆ ಮೋದಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇನ್ನು ನವೆಂಬರ್ ಕ್ರಾಂತಿ ಸದ್ಯಕ್ಕೆ ಟುಸ್ಸಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾಕೆಂದ್ರೆ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಈಗ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ನವೆಂಬರ್ ಕ್ರಾಂತಿ ಒಂದ್ ಕಡೆ ಟುಸ್ಸಾದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನಾಳೆ ಖರ್ಗೆ ಜೊತೆ ಸಿಎಂ ಮಾತುಕತೆಯನ್ನ ಮಾಡ್ತಾರೆ. ಸೋಮವಾರ ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಮಾತುಕತೆಯನ್ನ ಮಾಡ್ತಾರೆ. ಖರ್ಗೆ ವೇಣುಗೋಪಾಲ್ ಜೊತೆ ಸಿಎಂ ಅವರು ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಸಿದ್ದರಾಮಯ್ಯ ಸಂಪುಟದ 8ರಿಂದ 12 ಸಚಿವರಿಗೆ ಕೊಕ್ಕು ನೀಡುವ ಸಾಧ್ಯತೆ ಕೂಡ ಇದೆ. ಸಚಿವಾಕಾಂಕ್ಷಿಗಳಿಗೆ ಕುತೂಹಲ ಇದೆ, ಸಚಿವರಿಗೆ ಆದ್ರೆ ಢವ ಇದೆ, ಅಂದ್ರೆ ಭಯ ಆಗ್ತಾ ಇದೆ. ಖರ್ಗೆ ಅಂಗಳಕ್ಕೆ ಸಂಪುಟ ಪುನರ್ರಚನೆಯ ಚೆಂಡು ಈಗ. ಸೋಮವಾರ ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಮಾತುಕತೆಯನ್ನ ಮಾಡ್ತಾರೆ. ಖರ್ಗೆ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ. ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಮಾಡುವುದು ಫಿಕ್ಸ್ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಈ ಒಂದು ಸಂಪುಟ ಪುನರ್ರಚನೆ ವಿಚಾರ ನವೆಂಬರ್ನಲ್ಲೇ ಆಗಿಬಿಡುತ್ತೆ ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನವೆಂಬರ್ನಲ್ಲಿ ಯಾವುದೇ ರೀತಿಯ ಕ್ರಾಂತಿ ಆಗೋದಿಲ್ಲ.
ಮುಖ್ಯವಾಗಿ ಈಗ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಕೇವಲ ಸಂಪುಟ ಪುನರ್ರಚನೆಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ನಾಯಕತ್ವ ವಿಚಾರ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಬಿಹಾರ ರಿಸಲ್ಟ್ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂತಂದ್ರೆ ಡಿಕೆ ಕನಸೇ ಭಗ್ನ ಆಗಿದೆ. ನವೆಂಬರ್ ಕ್ರಾಂತಿಗೆ ಬಿತ್ತ ಬಿಗ್ ಬ್ರೇಕ್. ಹೈಕಮಾಂಡ್ ಅಂಗಳದಲ್ಲೇ ಡಿಕೆ ಕನಸು ಭಗ್ನ. ದೆಹಲಿಯಲ್ಲೇ ಡಿಕೆಗೆ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆಗೆ ಮಾತ್ರ ರಾಹುಲ್ ಅಸ್ತು ಎಂದಿರೋದು. ಅಧಿಕಾರ ಹಂಚಿಕೆಗೆ ಮನಸ್ಸು ಮಾಡಿದ ಹೈಕಮಾಂಡ್. ಕನಸಾಗಿಯೇ ಉಳಿಯುತ್ತಾ ಡಿಕೆ ಸಿಎಂ ಕನಸು. ಡಿಸಿಎಂ ಡಿಕೆಶಿಯ ಮುಂದಿನ ನಡೆ ಏನು? ಹಾಗಾದ್ರೆ ಸದ್ಯಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ. ಆದರೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಆಗಿರಬಹುದು, ನಾಯಕತ್ವ ಆಗಿರಬಹುದು, ಅಥವಾ ಕುರ್ಚಿ ಬದಲಾವಣೆ ಆಗಿರಬಹುದು, ಯಾವುದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಈ ವಿಚಾರಗಳು ಭಾರಿ ಚರ್ಚೆ ಆಗ್ತದೆ. ಸಿಎಂ ಬದಲಾವಣೆ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇದು ಯಾವುದಕ್ಕೂ ಕೂಡ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಇನ್ನು ಕುತೂಹಲ ಮೂಡಿಸಿದ ಡಿಕೆಶಿ ಅವರ ಮಾತು. ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ರ ಡಿಕೆಶಿ. ಹಾಗಾದ್ರೆ ಹೈಕಮಾಂಡ್ ನಾಯಕರ ವಿರುದ್ಧ ಸಿಡಿದೆದ್ರ ಡಿಕೆ. ವರಿಷ್ಠರು ನನ್ನನ್ನು ಕೇಳ್ತಾರೆ, ಆಗ ನಾನು ಮಾತನಾಡ್ತೀನಿ. ಅವರದ್ದೇ ವರಸೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೇಳಿದಾಗ ಏನ್ ಮಾತನಾಡಬೇಕಂತ ಗೊತ್ತಿದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನನ್ನನ್ನ ಕೇಳ್ತಾರಲ್ಲ, ಆಗ ನಾನು ಮಾತನಾಡ್ತೀನಿ, ಏನ್ ಮಾತನಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಏನು ಗೊತ್ತಿಲ್ಲ, ನೀವೇನಾದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ. ಪಾರ್ಟಿ ಹೆಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ, ಅಷ್ಟೇ ನಮ್ ಕೆಲಸ. ತಪ್ಪೇನ್ರಿ, ಈ ನೀವು ಯಾವ್ದೋ ಬೇರೆ ಪಾರ್ಟಿಯವ್ರ ಹತ್ರ ಮಾತಾಡ್ತಾ ಇದ್ರಲ್ಲ ನೀವು. ಈ ಎಸ್ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ಬೋದು, ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ಬೋದು, ನಿಮ್ಮನ್ನು ಭೇಟಿ ಮಾಡ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷನ ಭೇಟಿ ಮಾಡಿ, ಎಲ್ಲರೂ ಎಸ್ ಎ ರೈಟ್. ಅದೆಲ್ಲ ನನ್ಗೆ ಗೊತ್ತು. ಅವ್ರು ನನ್ಗೆ ಏನ್ ಕೇಳ್ತಾರೆ ಏನ್ ಕೇಳಲ್ಲ ನನ್ಗೆ ಗೊತ್ತಿದೆ. ಅದು ನಾನ್ ಮೀಡಿಯಾ ಜೊತೆ ಮಾತಾಡೋ, ನನಗೇನು ಗೊತ್ತಿಲ್ಲ. ನೀವೇನಾದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ. ಪಾರ್ಟಿ ಹೆಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ, ಅಷ್ಟೇ ನಮ್ ಕೆಲಸ. ತಪ್ಪೇನ್ರಿ, ಈ ನೀವು ಯಾರು